ಗೋಕರ್ಣದ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಬಳಿಯೇ ಅಕ್ರಮ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ದೇವಸ್ಥಾನದಿಂದ ಕೇವಲ 10 ಮೀಟರ್ ದೂರದಲ್ಲಿಯೇ ಬಹುಮಹಡಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಸರ್ಕಾರಿ ಸ್ಥಳ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಅಂತ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪುರಾತತ್ವ ಹಾಗೂ ಕರಾವಳಿ ವಲಯದ ನಿಯಮವನ್ನ ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದೆ. ದೇವಾಲಯದ ಪಕ್ಕದಲ್ಲೇ ಅತಿಥಿ ಗೃಹ ನಿರ್ಮಾಣಕ್ಕೆ ಮಾಲೀಕ ಮುಂದಾದರು. ಅನುಮತಿ ಇಲ್ಲದೇನೆ ಅಕ್ರಮವಾಗಿ ಕಟ್ಟಡ ನಿರ್ಮಿಸ್ತಾ ಇದ್ದಾರೆ ಮಾಲೀಕ ನಾಗೇಶ್ ಸೂರಿ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಗೋಕರ್ಣದಲ್ಲಿ ಅಕ್ರಮ ಅತಿಥಿ ಗೃಹಗಳ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮತಿ ಪಡಿಬೇಕಿತ್ತು, ಅನುಮತಿ ಇಲ್ಲದೇನೆ ಈ ರೀತಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸಿ ತೆರವು ಮಾಡಬೇಕು ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ವಸತಿ ಗೃಹ ಅನಧಿಕೃತ ಅಂತ ಹೇಳಿದ್ರು ಕೂಡ ಈ ಗ್ರಾಮ ಪಂಚಾಯತ್ ಗೋಕರ್ಣ ಇದೆ, ಅವ್ರಿಗೆ ಹೇಳಿದ್ರೆ ತಮಗದು ಸಂಬಂಧ ಇಲ್ಲ ಅಂತಾರೆ. ACTCಗಳಿಗೆ ಕಂಪ್ಲೇಂಟ್ ಮಾಡಿದಂಥ ದೂರುದಾರರಿದ್ದಾರೆ, ಅವ್ರಿಗೆ ಕೂಡ ಸರಿಯಾದ ಒಂದು ಉತ್ತರವನ್ನು ಈ ಅಧಿಕಾರಿಗಳು ಕೊಡ್ತಾ ಇಲ್ಲ. ಬಹುಶಃ ಈ ಅಧಿಕಾರಿಗಳು ಕೂಡ ಈ ಒಂದು ಅಕ್ರಮದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಗೋಕರ್ಣದ ದೇವಾಲಯದ ಸುತ್ತಮುತ್ತ ಇರುವಂಥ ಅನಧಿಕೃತ ಕಟ್ಟಡಗಳ ಬಗ್ಗೆ ದಯವಿಟ್ಟು ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದು. ಕಾನೂನು ವಿರುದ್ಧ ಕೆಲಸ ನೋಡಿದ್ರೆ ನಮಗೆಲ್ಲ ಬೇಸರ ತಂದಿದೆ. ದೇವಸ್ಥಾನ ಸುತ್ತಮುತ್ತ ಬಂದು ಇಳಿದಂಥ ಸಂದರ್ಭದಲ್ಲಿ ದೇವಸ್ಥಾನದ ದ್ವಾರ ಯಾವುದು ಹೇಳೋದೊಂದು ನಮಗೆ ಹುಡುಕೋದು ಕಷ್ಟ ಆಗಿದೆ ಸಾರ್ವಜನಿಕರಿಗೆ. ಅಂಥದ್ರಲ್ಲಿ ಇಲ್ಲಿ ದಿನನಿತ್ಯ ಮತ್ತು ದೇವಸ್ಥಾನ ಸುತ್ತಮುತ್ತ ಅತಿಕ್ರಮಣ ಮಾಡಿ ಅನಧಿಕೃತವಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗು ಮಹಾಬಲೇಶ್ವರನ ಶಿಖರ ಕಾಣುವ ಬದಲಾಗಿ ಯಾವುದೋ ಲಾಜಿಂಗ್ನ ಇದು ಟ್ಯಾಂಕ್ ಕಾಣುವಂಥ ಸಂದರ್ಭ ಒದಗಿ ಬಂದಿದೆ. ಇಂಥ ದುಸ್ಥಿತಿಗೆ ಗೋಕರ್ಣಕ್ಕೆ ನಾನು ನೇರವಾಗಿ ಹೇಳ್ತೇನೆ, ಅಧಿಕಾರಿಗಳು ಮತ್ತು ಸ್ಥಳೀಯರ ಮೌನನೇ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಹಾಗೆ ನಮ್ಮ ಪಂಚಾಯತ ಆಸ್ತಿಯಲ್ಲಿ ಯಾರಾದರೂ ಅನಧಿಕೃತವಾಗಿ ಏನು ಮಾಡಿದ್ದರೆ ದೂರು ಬಂದಲ್ಲಿ ನಾವು ಅದನ್ನು ತೆರವುಗೊಳಿಸುವಂಥ ವಿಚಾರದಲ್ಲಿ ನಮ್ಮ ಮೇಲಾಧಿಕಾರಿಗಳಿಗೆ ಅವರಿಗೆ ನಾವು ಇದನ್ನು ಮುಂದೆ ಕಳಿಸಿ ಅಲ್ಲಿಂದ ಕ್ರಮ ಕೈಗೊಳ್ಳುವಂಥ ಕೆಲಸನ ಮಾಡ್ತೀವಿ. ಹಾಗೆ ನಮ್ಮ ಪಂಚಾಯತ ಆಸ್ತಿಯಲ್ಲಿ ಯಾರಾದರೂ ಅನಧಿಕೃತವಾಗಿ ಏನು ಮಾಡಿದ್ದರೆ ದೂರು ಬಂದಲ್ಲಿ ನಾವು ಅದನ್ನು ತೆರವುಗೊಳಿಸುವಂಥ ವಿಚಾರದಲ್ಲಿ ನಮ್ಮ ಮೇಲಾಧಿಕಾರಿಗಳಿಗೆ ಅವರಿಗೆ ನಾವು ಇದನ್ನು ಮುಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.